ಧ್ರುವ ಅವ್ರೆ, ಇದೆಲ್ಲ ಬೇಕಿತ್ತಾ? ನೋಡಿ, ನಾನ್ ಚೆನ್ನಾಗಿ ಯೋಚನೆ ಮಾಡಿನೇ ನಿರ್ಧಾರಕ್ಕೆ ಬಂದಿರೋದು. ಇವತ್ತೇ ಎಲ್ಲ ಇತ್ಯರ್ಥ ಆಗ್ಬೇಕು. ಬನ್ನಿ ಮೈನವ್ರೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಬನ್ನಿ, ನೀವು ಬನ್ನಿ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಮೇಡಮ್ ಇದ್ದಾರಾ? ಏನ್ ಸರ್, ಮೇಡಮ್ ನಿಮ್ಗೂ ಬರಕ್ ಹೇಳಿದ್ರಾ? ನಿಮ್ಮನ್ನು ಅಂದ್ರೆ ಇನ್ಯಾರನ್ ಬರಕ್ ಹೇಳಿದ್ದಾರೆ? ಒಳಗಡೆ ಹೋಗಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಇದೇನಪ್ಪ ಇದು? ಈಗ ತಾನೇ ಬೆಣ್ಣೆ ಬಿಸ್ಕೆಟ್ ಒಳಗೋಗಿದೆ, ಈಗ ನೋಡಿದ್ರೆ ಖಾರ ಬಿಸ್ಕೆಟ್ ಬೇರೆ ಬಂದಿದೆ. ಇನ್ನು ಏನೇನಾಗುತ್ತೋ ಏನೋ. ಏನ್ ವಿಷಯ ಇರ್ಬೋದು? ಧ್ರುವ ಮತ್ತೆ ಪುಷ್ಪ ಕೊಟ್ಟೊಟ್ಟಿಗೆ ಬರ್ತಿದ್ದಾರೆ. ಏನ್ ನಡೀತಾ ಇರ್ಬೋದು ಇಲ್ಲಿ? ನಿನ್ನೆ ತಾನೇ ಸೌಪರ್ಣಿ ಕಾಂಡಿ ಬಾಂಬ್ ಹಾಕಿದ್ರಲ್ಲ, ಅದಿವತ್ತು ಬ್ಲಾಸ್ಟ್ ಆಗ್ತಿದೆ. ಹಲೋ ಮೇಡಮ್, ಧ್ರುವನೂ ಇಲ್ಲೇ ಇದ್ದಾನೆ? ಹಾ ಸರ್. ಬಾ ಪುಷ್ಪ, ಕುತ್ಕೋ. ಬಾ ಧ್ರುವ. ಮೈನಾ, ಧ್ರುವ, ನೀವಿಬ್ರು ಹೊರಗಡೆ ಇರಿ, ನಾನು ಪುಷ್ಪಕ್ ಹತ್ರ ಮಾತಾಡ್ಬೇಕು. ಪರವಾಗಿಲ್ಲ ಮೇಡಮ್, ಧ್ರುವ ನನ್ನ ತಮ್ಮ ಇದ್ದ ಹಾಗೆ, ಅವನು ಗೊತ್ತಿಲ್ಲದೆ ಇರೋ ಸೀಕ್ರೆಟ್ಸ್ ಯಾವುದೂ ಇಲ್ಲ.